ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ಟರ್ ನೆಕ್ ಅಥವಾ ಐ ನೆಕ್ ಬ್ಲೌಸ್ನ ನಾವು ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನಿಲ್ಲಿ ಲೈನಿಂಗ್ ಬಟ್ಟೆನ ತೊಗೊಂಡಿದ್ದೀನಿ. ಸೊ ನನಗೆ ಬಂದುಬಿಟ್ಟು 1 ಮೀಟರ್ ತೊಗೊಂಡಿದ್ದೀನಿ ನಾನು, ಯಾಕಂದರೆ ಫುಲ್ ಎಲ್ಬೋ ಸ್ಲೀವ್ ಬೇಕು. ಸೊ ಅದರಿಂದ ನಾನು 1 ಮೀಟರ್ ಲೈನಿಂಗ್ನ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಕಟ್ ಮಾಡ್ತಾ ಇರೋಂಥದ್ದು ಪಾರ್ಟು ಬಂದುಬಿಟ್ಟು ಬ್ಯಾಕ್ ಸೈಡ್ ಪಾರ್ಟು. ಸೊ ಅಗಲ ಬಂದುಬಿಟ್ಟು ನಾನು 10 ಇಂಚಸ್ನ ತೊಗೊಂಡಿದ್ದೀನಿ, ಉದ್ದ ಬಂದುಬಿಟ್ಟು 15 ಇಂಚಸ್ನ ತೊಗೊಂಡಿದ್ದೀನಿ. ಸೊ ನಿಮ್ಮ ಬಾಡಿ ಮೆಷರ್ಮೆಂಟ್ ಯಾವ ಥರ ಇದೆಯೋ ನೀವು ಆ ರೀತಿ ತೊಗೊಳ್ಬೋದು. ಸೊ ನಾನು ಇಲ್ಲಿ ಸೈಜ್ ಬಂದುಬಿಟ್ಟು 32 ಚೆಸ್ಟ್ ಸೈಜ್ ಇರೋದ್ರಿಂದ ಯಾರಿಗೆಲ್ಲ 32 ಚೆಸ್ಟ್ ಸೈಜ್ ಇದೆಯೋ ಸೊ ಅವರು ಇದನ್ನು ಮಾಡೆಲಾಗಿ ಇಟ್ಕೊಂಡು ನಿಮ್ಮ ಬ್ಲೌಸಸ್ನ ನೀವು ಕಟ್ ಮಾಡ್ಕೊಳ್ಬೋದು. ಸೊ ನಾನು ಎರಡು ಕಡೆಯೂ 15 ಇಂಚಸ್ನ ಇಟ್ಕೊಂಡು ಒಂದು ಲೈನ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ನಾನಿಲ್ಲಿ ಶೋಲ್ಡರ್ನ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರ್ ನಾನು ಇದು ಆಲ್ಟರ್ ನೆಕ್ ಆಗಿರೋದ್ರಿಂದ 7 ಇಂಚಸ್ನ ನಾನು ಇಲ್ಲಿ ಶೋಲ್ಡರ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ನಿಮ್ಮ ಅಳತೆ ಪ್ರಕಾರ ಶೋಲ್ಡರ್ ಎಷ್ಟು ಬರುತ್ತೋ ಸೊ ನೀವು ಅದನ್ನು ನೀವು ಮಾರ್ಕ್ ಮಾಡ್ಕೋಬೋದು. ಸೊ ನೆಕ್ಸ್ಟು ನಾನು ಸೊಂಟದ ಸುತ್ತಳತೆ ನಂದು ಬಂದುಬಿಟ್ಟು 28 ಬರುತ್ತೆ. ಸೊ 28ಅಲ್ಲಿ 7th ಪಾರ್ಟ್ ಬಂದುಬಿಟ್ಟು 7 ಇಂಚ್ ಬರುತ್ತೆ. ಸೊ 7 ಇಂಚ್ಗೆ ಮಾರ್ಕ್ ಮಾಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಡಾಟಿಗೆ, ಮತ್ತು 2 ಇಂಚಸ್ ಬಂದುಬಿಟ್ಟು ಸ್ಟಿಚಿಂಗ್ ಮಾರ್ಕ್ಗೆ, ಮ್ಯಾಚಿನ್ ಮಾರ್ಕ್. ಸೊ ನೀವು ಬೇಕಾದರೆ ಸ್ಟಿಚಿಂಗ್ ಮಾರ್ಕ್ 1.5 ಇಂಚಸ್ ಬೇಕಾದರೆ ಇಟ್ಕೊಳ್ಬೋದು. ನಾನಿಲ್ಲಿ 2 ಇಂಚಸ್ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವು ಆರ್ಮೋಲ್ನ ನಾವು ಮಾರ್ಕ್ ಮಾಡ್ಕೋಬೇಕು. ನಾವು ಶೋಲ್ಡರ್ನ ಎಷ್ಟು ಇಟ್ಟಿದ್ದೀವೋ ಸೊ ಅದೇ ಸೇಮ್ ಅಳತೆನಲ್ಲಿ ನಾನು 7 ಇಂಚಸ್ನ ನಾನು ಆರ್ಮೋಲು ಡೌನಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಚೆಸ್ಟ್ ಲೈನ್ಗೆ ಒಂದು 7 ಇಂಚಸ್ ಮಾರ್ಕ್ ಮಾಡಿಕೊಂಡು ಸೊ ಶೋಲ್ಡರಿಂದ ಮೇಲೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಮಾರ್ಜಿನ್, ಸೊ ಅಲ್ಲಿಂದ ನಾವು 7 ಇಂಚಸ್ಗೆ ನಾವು ಆರ್ಮೋಲ್ ಲೆಂತನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಆರ್ಮೋಲ್ ಆದಾದಮೇಲೆ ನಾವು ಚೆಸ್ಟ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಸೊ ನಂದು ಚೆಸ್ಟ್ ರೌಂಡ್ ಬಂದುಬಿಟ್ಟು 32 ಆಗಿದೆ. ಸೊ 32ಗೆ ಡಿವೈಡೆಡ್ ಬೈ 4 ಬಂದುಬಿಟ್ಟು 4 8s 32. ಸೊ 8 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಚೆಸ್ಟ್ ಸೈಜು ಮತ್ತು ಎಕ್ಸ್ಟ್ರಾ 2 ಇಂಚಸ್ಸು ನಮಗೆ ಸ್ಟಿಚಿಂಗಿಗೆ. ಸೊ ನಾವು ಆಲ್ರೆಡಿ ವೇಸ್ಟ್ ಮತ್ತು ಚೆಸ್ಟನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಸೊ ಎರಡೂ ನಾವಿಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಮಾಡ್ಕೊಂಬಿಡೋಣ. ನೆಕ್ಸ್ಟು ಬ್ಯಾಕ್ ಸ್ಲೀವ್ಗೆ ನಾನಿಲ್ಲಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ 1.5 ಇಂಚ್ ಮಾರ್ಕ್ ಮಾಡಿಕೊಂಡೆ ನೀಟಾಗಿ ಪರ್ಫೆಕ್ಟಾಗಿ ಫ್ರೀಯಾಗಿ ನಮ್ಮವು ಸ್ಲೀವ್ಸ್ ಬರುತ್ತೆ ಫಿನಿಶಿಂಗು. ಸೊ ಅದರಿಂದ ನಾನಿಲ್ಲಿ 1.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಮಾರ್ಕ್ ಮಾಡಿಕೊಂಡು ಇದೇ ರೀತಿಯಾಗಿ ರೌಂಡಾಗಿ ಶೇಪ್ ತಗೊಳ್ಬೇಕು. ಸೊ ನಿಮ್ಮ ಹತ್ರ ಸ್ಕೇಲ್ ಅವೈಲೇಬಲ್ ಇದ್ದರೆ ನೀವು ತೊಗೊಳ್ಬೋದು. ಸೊ ನಾನು ಈಸಿಯಾಗಿ ನನ್ನ ಕೈಯಲ್ಲೇ ನನಗೆ ನೀಟಾಗಿ ಬರೋದ್ರಿಂದ ನಾನು ಕೈಯಲ್ಲೇ ನಾನು ರೌಂಡ್ ಶೇಪ್ನ ತೊಗೊತಾ ಇದ್ದೀನಿ. ಸೊ ನೆಕ್ಸ್ಟು ನೆಕ್ ಬಂದುಬಿಟ್ಟು 2.5 ಇಂಚಸ್ ಅಥವಾ 3 ಇಂಚಸ್ ತೊಗೋಬೋದು ನೀವು. ಮಿನಿಮಮ್ ಬಂದುಬಿಟ್ಟು 2.5 ಇಂಚಸ್ಸು, ಇಲ್ಲಾಂದರೆ 3 ಇಂಚಸ್. ನಾನಿಲ್ಲಿ 3 ಇಂಚಸ್ ನಾನು ಶೋಲ್ಡರ್ ನೆಕ್ನ ನಾನಿಲ್ಲಿ 3 ಇಂಚಸ್ನ ನಾನು ತೊಗೊತಾ ಇದ್ದೀನಿ. ಬ್ಯಾಕ್ ಪಾರ್ಟ್ಗೆ ನಮಗೆ ಯಾವುದೇ ರೀತಿಯಾದ ನೆಕ್ದು ಕಟ್ಟಿಂಗ್ ಬರೋದಿಲ್ಲ, ಯಾಕಂದರೆ ಇದು ಆಲ್ಟರ್ ನೆಕ್ ಅಥವಾ ಐ ನೆಕ್ ಬ್ಲೌಸ್ ಅಲ್ವಾ. ಸೊ ಅದರಿಂದ ನಾವು ಜಸ್ಟ್ ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ನಮ್ಮದು ಶೋಲ್ಡರ್ ಸ್ಲೀವ್ಸ್ ಹತ್ರ ಏನಿದೆ ಅಲ್ವಾ, ಸೊ ಅಲ್ಲಿ ನಾವು 1/2 ಇಂಚ್ನ ಆರ್ಮೋಲ್ ಡೌನಿಂಗ್ ಮಾಡಿಕೊಂಡು ನಾವು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಡೋಣ. ನೆಕ್ಸ್ಟು ನಾವಿಲ್ಲಿ ನಂದು ಆರ್ಮೋಲ್ ಫಿಟ್ಟಿಂಗ್ ಬಂದುಬಿಟ್ಟು ಸ್ಲೀವ್ಸ್ದು 7.5 ಬರುತ್ತೆ. ಸೊ ಇಲ್ಲಿ ಈ ಥರ ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ 7.5 ಬಂದರೆ ಅದಕ್ಕೆ ಪರ್ಫೆಕ್ಟಾಗಿದೆ ಸ್ಲೀವ್ ಅಂತ ಅರ್ಥ. ಸೊ ನೀವು ನಿಮ್ಮದು ಎಷ್ಟಿದೆ ಅದನ್ನು ಫಿಟ್ಟಿಂಗ್ ನೋಡಿಕೊಂಡು ನೀವು ಈ ಥರ ಮೆಷರ್ಮೆಂಟ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡ್ರೆ ಯಾವುದೇ ರೀತಿಯಾದ ಡಿಫ್ರೆನ್ಸಸ್ ಬರೋದಿಲ್ಲ ಸ್ಟಿಚಿಂಗಲ್ಲಿ.
ನೆಕ್ಸ್ಟು ಬ್ಯಾಕ್ ಡಾಟ್ಗೆ ನಾವು 8 ಇಂಚಸ್ನ ತೊಗೊಂಡಿರ್ತೀವಲ್ವ, ಸೊ ಅದರಲ್ಲಿ ನಾವು ಕರೆಕ್ಟಾಗಿ ಮಧ್ಯಕ್ಕೆ ಆಫ್ ಆ್ಯಂಡ್ ಆಫ್ ಮಾಡಿಕೊಂಡು ನಮಗೆ 4 ಇಂಚಸ್ ಬರುತ್ತೆ. ಸೊ 4 ಇಂಚಸಲ್ಲಿ ನಾವು ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಆಫ್ ಇಂಚಸ್ನ ನಾವು ಮಾರ್ಕ್ ಮಾಡಿಕೊಂಡು, ಉದ್ದ ಬಂದುಬಿಟ್ಟು 4 ಇಂಚಸ್ಗೆ ನಾವು ಮಾರ್ಕ್ ಮಾಡಿಕೊಂಡು ಅದು ಡಾಟ್ಸ್ಗಳನ್ನ ಜಾಯಿನ್ ಮಾಡ್ಕೋಬೇಕು ವಿ ಶೇಪಲ್ಲಿ. ಸೊ ಈ ರೀತಿ ಮಾಡಿಕೊಂಡಾಗ ಶೇಪ್ ಕರೆಕ್ಟಾಗಿ ಬರುತ್ತೆ ಮತ್ತು ಫಿಟ್ಟಿಂಗು ಸಹ ಚೆನ್ನಾಗಿರುತ್ತೆ ಬ್ಯಾಕ್ ಫಿನಿಶಿಂಗ್. ಇಷ್ಟು ಮೆಷರ್ಮೆಂಟ್ ಬಂದುಬಿಟ್ಟು ಬ್ಯಾಕ್ ಪಾರ್ಟದು. ಸೊ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ ಮೆಷರ್ಮೆಂಟ್ ಮಾಡಿಕೊಂಡು, ಸೊ ಇದನ್ನೆಲ್ಲ ನಾವೀಗ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ಸೊ ಇವಾಗ ಬ್ಯಾಕ್ ಪಾರ್ಟು ರೆಡಿ ಇದೆ ಕಟ್ಟಾಗಿ. ಸೊ ಇವಾಗ ನಾವೇನು ಡಾಟ್ಸ್ ಇರ್ತೀವಲ್ಲ ಅಲ್ಲಿಗೆ ಒಂದು ನಾಟ್ಚ್ ಹಾಕ್ಕೊಂಡ್ಬಿಡೋಣ. ಸೊ ನಾಟ್ಚ್ ಹಾಕೋದು ಏನಕ್ಕೆ ಅಂತಂದರೆ ನಾವು ಈಸಿಯಾಗಿ ನಾವು ಡಾಟ್ಸ್ಗಳನ್ನ ಹಿಡಿಬೋದು ಮತ್ತು ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲಿ ನಾವು ಡಾಟ್ ಹಿಡಿಬೇಕು ಅಂತ. ಸೊ ಅದರಿಂದ ನಾವು ನಾಟ್ಚನ್ನ ಗುರ್ತಾಗಿ ನಾವು ಮಾಡ್ಕೊಳ್ಳೋ ಅಂಥದ್ದು. ನೆಕ್ಸ್ಟು ನಾವು ಇಲ್ಲಿ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರಂಟ್ ಪಾರ್ಟ್ಗೆ ನಾನು ಮೆಷರ್ಮೆಂಟ್ನ ನಾವು ಆಲ್ರೆಡಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀವಲ್ವ, ಸೊ ಅದರದಿಂದನೇ ನಾನು ಇಲ್ಲಿ ಔಟ್ಲೈನ್ನ ಹಾಕ್ಕೊಂಡು ಫ್ರಂಟ್ ಪಾರ್ಟ್ನ ನಾನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಮಾರ್ಕಿಂಗ್ ಎಲ್ಲ ಆದಮೇಲೆ ನಾವು ಆರ್ಮೋಲ್ಗೆ ಸ್ಟ್ರೈಟ್ ಲೈನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಏನಕ್ಕೆ ಅಂತಂದರೆ ಇದು ನಾವು ಫ್ರಂಟ್ಗೆ ನಾವು ಆರ್ಮೋಲ್ನ ನಾವು ಮಾರ್ಕ್ ಮಾಡ್ಕೊಬೇಕಲ್ವ ಮೆಷರ್ಮೆಂಟು. ಸೊ ಅದರಿಂದ ನಾವು ಇಲ್ಲಿ ಸ್ಟ್ರೈಟ್ ಲೈನ್ನ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಆಲ್ಟರ್ನೇಟ್ ನೆಕ್ ಆಗಿರೋದ್ರಿಂದ ನಾನು ಇಲ್ಲಿ 1.25 ಇಂಚಷ್ಟು ಹಿಂದಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮುಕ್ಕಾಲು ಇಂಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನಾನು ಇಲ್ಲಿ 1/4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು, ಸೊ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ನಲ್ವ, ಸೊ ಅಲ್ಲಿಂದ ನಾವು ಮೇಲೆ ಶೋಲ್ಡರಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಸೊ ನೀವು ಮೆಷರ್ಮೆಂಟ್ ಮಾಡಿದಾಗ ಕರೆಕ್ಟಾಗಿ 1/2 ಇಂಚಷ್ಟು ನಿಮಗೆ ಡಿಫ್ರೆನ್ಸ್ ಬರುತ್ತೆ ಫ್ರಂಟ್ ಆರ್ಮೋಲ್ ಶೇಪು. ಸೊ ನೋಡಿ ಕರೆಕ್ಟಾಗಿ 1/2 ಇಂಚ್ಗೆ ನಾವು ಮಾರ್ಕ್ ಮಾಡಿಕೊಂಡು ಶೇಪ್ನ ತಗೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಮಗೆ ನೆಕ್ ಬಂದುಬಿಟ್ಟು 3 ಇಂಚಸ್ನ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಸೊ ಅದೇ ಮಾರ್ಕಿಂಗ್ನ ಇಟ್ಕೊಂಡು 3 ಇಂಚಸ್ ಮಾರ್ಕ್ ಮಾಡಿಕೊಂಡು, ಇದು ಐ ನೆಕ್ ಆಗಿರೋದ್ರಿಂದ ನಾವು ಮೇಲೆ ಬಂದುಬಿಟ್ಟು 3 ಇಂಚ್ ಎಕ್ಸ್ಟ್ರಾ ನೀವು ಬಟ್ಟೆನ ಬಿಟ್ಕೋಬೇಕಾಗತ್ತೆ. ಮಾರ್ಕಿಂಗ್ ಮಾಡ್ಕೋಬೇಕಾದಾಗ 3 ಇಂಚಸ್ ಆಗೋ ಅಷ್ಟು ಬಟ್ಟೆನ ಬಿಟ್ಕೊಂಡು ನಾನಿಲ್ಲಿ 3 ಇಂಚಸ್ನ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಉದ್ದನೂ 3 ಇಂಚಸ್ ಇರಬೇಕು, ಅಗಲನೂ 3 ಇಂಚಸ್ ಇರಬೇಕು. ಸೊ ಆ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನೆಕ್ ಅಗಲ ಬಂದುಬಿಟ್ಟು ನಾನಿಲ್ಲಿ 1.5 ಇಂಚಸ್ ಅಷ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒನ್ ಆದರೂ ಮಾಡ್ಕೋಬೋದು ಅಥವಾ ನೀವು 1.5 ಆದರೂ ಮಾಡ್ಕೋಬೋದು. ಸೊ 1 ಮಾಡಿಕೊಂಡ್ರೆ ನಿಮಗೆ ತುಂಬಾ ಅಗಲ ಕಡಿಮೆ ಅಂತ ಅನಿಸುತ್ತೆ. ಸೊ ಅದರಿಂದ ನೀವು 1.5 ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ನೆಕ್ಸ್ಟು ಮೇಲೆ ನಾನು 1 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಎರಡು ಡಾಟ್ಸ್ಗೆ ನಾವಿಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾವು ಬ್ಲೌಸ್ನ ಡೀಪ್ ಫ್ರಂಟ್ ನೆಕ್ ಡೀಪ್ ಬಂದುಬಿಟ್ಟು ನಾನಿಲ್ಲಿ 6.5 ಇಂಚನ್ನ ನಾನು ತಗೊತಾ ಇದ್ದೀನಿ. ಇಲ್ಲಿ ನಾನು ಅಗಲನ 3 ಇಂಚಸ್ ಸೇಮ್ನ ನಾನು ಮೆಷರ್ಮೆಂಟ್ ತೊಗೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಇವಾಗ ಏನು ಮೆಷರ್ಮೆಂಟ್ ತೊಗೊಂಡಿದ್ವಲ್ಲ, ಸೊ ಅದನ್ನು ನಾವು ಒಂದು ಸ್ಟ್ರೈಟ್ ಲೈನಾಗಿ ನಾವು ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೆಕ್ ಶೇಪ್ನ ಬಂದುಬಿಟ್ಟು ನಾನಿಲ್ಲಿ ಪಾಟ್ ನೆಕ್ನ ಕೊಡ್ತಾ ಇದ್ದೀನಿ. ಸೊ ಪಾಟ್ ನೆಕ್ ಕರೆಕ್ಟಾಗಿರುತ್ತೆ, ಚೆನ್ನಾಗಿ ಶೇಪ್ ಬರುತ್ತೆ. ಯಾಕಂದರೆ ಇದು ಐ ನೆಕ್ ಆಗಿರೋದ್ರಿಂದ ಎಲ್ಲರೂ ಜಾಸ್ತಿ ಪಾಟ್ ನೆಕ್ನ ನೀವು ಪ್ರಿಫರ್ ಮಾಡೋದು. ಸೊ ನೀವು ಇದೇ ರೀತಿಯಾದ ಪಾಟ್ ನೆಕ್ನ ನೀವು ಟ್ರೈ ಮಾಡಿ ನೋಡಿ.
ಸೊ ನೋಡಿ ಈ ರೀತಿ ನಾವು ಶೇಪ್ನ ನೀವು ಕರೆಕ್ಟಾಗಿ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಪಾಟ್ ನೆಕ್ ಐ ಅಥವಾ ಆಲ್ಟರ್ ನೆಕ್ ಬ್ಲೌಸ್ಗೆ. ಈ ಬ್ಲೌಸು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ನಾನು ಎಕ್ಸ್ಟ್ರಾ 1 ಇಂಚು ಹಾರ್ಮೋಲ್ ಇರುತ್ತಲ್ವ, ಸೊ ಅಲ್ಲಿಂದ ನಾನು 1 ಇಂಚಷ್ಟು ಎಕ್ಸ್ಟ್ರಾ 1 ಇಂಚ್ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ನಮಗೆ ಪ್ರಿನ್ಸಸ್ ಕಟ್ಟಲ್ಲಿ ಮೇಲೆ 1 ಇಂಚು ಫಿನಿಶಿಂಗ್ ಬರುತ್ತೆ ಅದರಿಂದ. ಸೊ ನಾವು ವೇಸ್ಟ್ ಕೆಳಗಡೆ 2 ಇಂಚಸ್ಸಷ್ಟು ಎಕ್ಸ್ಟ್ರಾನ ತೊಗೊಳ್ಬೇಕು. ಸೊ ಕಟ್ಟಿಂಗಾಗಿ ನಾವು ಸ್ಟಿಚಿಂಗ್ ಮಾಡ್ತೀವಲ್ವ, ಸೊ ಆವಾಗ ನಮಗೆ ಮೇಲೆ 1 ಇಂಚ್ ಕಡಿಮೆ ಆಗುತ್ತೆ. ಸೊ ಮತ್ತು ಸೊಂಟದ ಹತ್ರ ನಮಗೆ 2 ಇಂಚು ಕಡಿಮೆ ಆಗುತ್ತೆ ಇಲ್ಲಿ ನಾವು ಕಟ್ಟಿಂಗ್ ಮಾಡ್ತೀವಿ ನೆಕ್ಸ್ಟು. ಸೊ ಅದರಿಂದ ನೆಕ್ಸ್ಟು ಪ್ರಿನ್ಸಸ್ ಕಟ್ಟಿಂಗಿಗೆ ನಾನಿಲ್ಲಿ 3.5 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ನಾವಿಲ್ಲಿ ಚೆಸ್ಟ್ ಪಾಯಿಂಟ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಶೋಲ್ಡರಿಂದ ನಾವು 10 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡ್ರೆ ಚೆಸ್ಟ್ ಪಾಯಿಂಟ್ ನಮಗೆ ಸಿಗುತ್ತೆ. ಸೊ ನೆಕ್ಸ್ಟು ನಾವು ಚೆಸ್ಟ್ ಪಾಯಿಂಟಿಂದ ನಾವು 3.75ಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾರ್ಕ್ ಮಾಡ್ಕೊಂಡಿರೋಂಥದ್ದನ್ನು ನಾವಿಲ್ಲಿ ಡಾಟ್ಸ್ಗಳನ್ನ ನಾವು ಜಾಯಿನ್ ಮಾಡ್ಕೊಳ್ಳೋಣ. 3.5 ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಸೊ ಅಲ್ಲಿಂದ ನಾವು 2 ಇಂಚಸ್ಗೆ ನಾನು ಇಲ್ಲಿ ಎಕ್ಸ್ಟ್ರಾನ ತೊಗೊತಾ ಇದ್ದೀನಿ. ಸೊ ಎಕ್ಸ್ಟ್ರಾನ ತಗೊಂಡು ಆ ಡಾಟಿಂದ ಮೇಲಕ್ಕೆ 2 ಇಂಚಸ್ಸಷ್ಟು ನಾವು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ನಾವು ಮಾರ್ಕ್ ಮಾಡಿಕೊಂಡು ನಾವೇನು 2 ಇಂಚಸ್ಸಷ್ಟು ನಾವು ಮೆಷರ್ಮೆಂಟ್ ತೊಗೊಂಡಿದ್ದೀವಲ್ಲ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ, ಸೊ ಅಲ್ಲಿಂದ ನಾವು 3.75 ಡಾಟ್ ಅಥವಾ 10 ಚೆಸ್ಟ್ ಪಾಯಿಂಟ್ ಡಾಟ್ಗೆ ನಾವು ಶೇಪ್ ತಗೊಂಡು ಕರ್ವ್ ಶೇಪಲ್ಲಿ ನಾವು ಹಾರ್ಮೋಲ್ಗೆ ಜಾಯಿನ್ ಆಗೋ ರೀತಿ ನಾವು ಶೇಪ್ ತಗೊಳ್ಬೇಕಾಗತ್ತೆ ಪ್ರಿನ್ಸಸ್ ಕಟ್ಟಿಗೆ.
ಸೊ ನೋಡಿದ್ರಲ್ವಾ ಇದನ್ನು ಹೇಗೆ ನಾವು ಪ್ರಿನ್ಸಸ್ ಫ್ರಂಟ್ ಪಾರ್ಟ್ನ ನಾವು ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು. ಸೊ ಬನ್ನಿ ಇದನ್ನು ನಾವು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ಸೊ ಗೈಸ್ ಕಟ್ ಮಾಡಬೇಕಾದಾಗ ಯಾವುದೇ ಕಾರಣಕ್ಕೂ ನೀವು ನೆಕ್ನ ನೀವೇನು ಮಾಡ್ಕೊಂಡಿರ್ತೀರಲ್ವ ನೆಕ್ ಶೇಪ್ನ ಅದನ್ನು ಮಾತ್ರ ಕಟ್ ಮಾಡ್ಕೋಬೇಡಿ. ಜಸ್ಟ್ ಆರ್ಮ್ ಮತ್ತು ನಾವು ಏನು ಪ್ರಿನ್ಸಸ್ ಕಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ವೇಸ್ಟ್ ಹತ್ರ, ಸೊ ಅಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಡಾಟ್ಸ್ಗಳದ್ದು ಪ್ರಿನ್ಸಸ್ ಕಟ್ದು ನೀವು ಯಾವುದೇ ಕಾರಣಕ್ಕೂ ನೆಕ್ ಶೇಪ್ನ ಕಟ್ ಮಾಡ್ಕೊಳ್ಬಾರ್ದು. ಯಾಕಂದರೆ ಇದು ಆಲ್ಟರ್ನೇಟ್ ಬ್ಲೌಸ್ ಆಗಿರೋದ್ರಿಂದ ನೀವು ಅದನ್ನು ಕಟ್ ಮಾಡ್ಕೊಳ್ಬಾರ್ದು. ಸೊ ಗೈಸ್ ಐ ಹೋಪ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಹೊಸದೇ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ನೋಡಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಈ ರೀತಿ ಆಲ್ಟರ್ನೇಟ್ ಅಥವಾ ಐ ನೆಕ್ ಬ್ಲೌಸ್ದು ಕಟ್ಟಿಂಗ್ ಈ ರೀತಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಟ್ ಮಾಡಿರೋವಂಥ ಐ ನೆಕ್ ಬ್ಲೌಸ್ನ ನಾವು ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬಾ ಈಸಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಫಿಟ್ಟಿಂಗು ಸಹ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಈ ರೀತಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು.